ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಬೆಳಗಾವಿಯಲ್ಲಿ ಲಾಠಿ ಚಾರ್ಜ್ ಖಂಡಿಸಿ ಪಂಚಮಶಾಲಿ ಸಮಾಜದಿಂದ ಪ್ರತಿಭಟನೆ. ಸರ್ಕಾರಿ ಪದವಿ ಕಾಲೇಜಿನಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಒಳ ಮೀಸಲಾತಿ ಜಾರಿಗಾಗಿ ಚಿತ್ರದುರ್ಗದಲ್ಲಿ ವಕೀಲರ ಸಮಾವೇಶ. ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಮಾಜದಿಂದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಕರೆ. ಸಿಂಧನೂರು ತಾಲೂಕು ನೀರಾವರಿ ನಾಲಾ ಪರಿಸ್ಥಿತಿ ಅವಲೋಕಿಸಿದ ರೈತ ನಾಯಕ ಟಿ ಯಶವಂತ್. ವಾರ್ತೆಗಳ ವಿವರ. 2A ಮೀಸಲಾತಿ ಆಗ್ರಹಿಸಿ ಬೆಳಗಾವಿಯ ಸುವರ್ಣಸೌಧದ ಎದುರು ಹೋರಾಟ ನಡೆಸಿದ ಪಂಚಮಶಾಲಿ ಸಮಾಜದವರ ಮೇಲೆ ಸರ್ಕಾರ ಪೊಲೀಸರ ಮೂಲಕ ದೌರ್ಜನ್ಯ ನಡೆಸಿದೆ ಎಂದು ಆರೋಪಿಸಿ ತಾಲೂಕಾ ಪಂಚಮಶಾಲಿ ಸಮಾಜದಿಂದ ನಗರದ APMC ಗಣೇಶ್ ಗುಡಿಯಿಂದ ತಹಸೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪಂಚಮಶಾಲಿ ಸಮುದಾಯದ ಹಿರಿಯ ಮುಖಂಡ ಟಿ ಪಂಪನಗೌಡ ಅವರು 2A ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಕೂಡಲ ಸಂಗಮ ಪಂಚಮಶಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಎದುರು ಪಂಚಮಶಾಲಿ ಸಮುದಾಯದ ಬಂಧುಗಳು ಶಾಂತಿಯುತ ಹೋರಾಟ ನಡೆಸಿದಾಗ್ಯೂ ಕೂಡ ಸರ್ಕಾರ ಪೊಲೀಸರ ಮೂಲಕ ಲಾಠಿ ಚಾರ್ಜ್ ಮಾಡಿಸಿದೆ. ಈ ಘಟನೆಯಲ್ಲಿ ಹಲವರು ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ರೀತಿ ವರ್ತಿಸುವುದು ಪ್ರಜಾಪ್ರಭುತ್ವದ ವಿರೋಧಿಯಾಗಿದೆ. ಇದನ್ನು ಖಂಡಿಸಿ ಸಮುದಾಯದಿಂದ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವೀರಭದ್ರಪ್ಪ ರಂಗಾಪುರ ವಕೀಲರು ಮಾತನಾಡಿ, ಮುಖ್ಯಮಂತ್ರಿಗಳು ಪಂಚಮಶಾಲಿ ಸಮುದಾಯದ ಬಹುದಿನದ ಬೇಡಿಕೆಯನ್ನು ಈಡೇರಿಸಲು ಮುಂದಾಗಬೇಕೇ ಹೊರತು ಹೋರಾಟವನ್ನು ಹತ್ತಿಕ್ಕಬಾರದು. ಸಮಾಜ ನ್ಯಾಯಯುತವಾದ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಹೊರಟಿದ್ದು ಎಷ್ಟೇ ದೌರ್ಜನ್ಯ ನಡೆಸಿದರೂ ಕೂಡ ಹೋರಾಟ ಕೈ ಬಿಡುವುದಿಲ್ಲ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಚಿನ್ನನಗೌಡ ಗೋನಾಳ್, ಸಿದ್ದರಾಮೇಶ ಮನ್ನಾಪುರ್, ಬಸವರಾಜ ಸಿಂಗಾಪುರ್ ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಇದ್ದರು. ಸುವರ್ಣಸೌಧದ ಮುಂದೆ ಬೆಳಗಾವಿಯಲ್ಲಿ ಡಿಸೆಂಬರ್ 10ನೇ ತಾರೀಕಿನಂದು ನಮ್ಮ ಸಮಾಜದ ಮೇಲೆ ಇವತ್ತಿನ ಈ ಸರ್ಕಾರ ದೌರ್ಜನ್ಯ ಎಸಗಿರುತ್ತದೆ. ಏನಂತಂದರೆ, ದೌರ್ಜನ್ಯಯುತವಾಗಿ ಸಮಾಜದ ಪ್ರಮುಖರು ಮೀಸಲಾತಿಯನ್ನು ಕೇಳಲಿಕ್ಕೆ ನಮ್ಮ ಸಮಾಜದ ಗುರುಗಳ ಜೊತೆಗೂಡಿ ಎಲ್ಲ ರಾಜ್ಯದ ಪ್ರಮುಖರು ಹೋದಂಥ ಸಂದರ್ಭದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಸಮಾಜದವರ ಜೊತೆ ಮಾತಾಡಲಿಕ್ಕೆ ಕೂಡ ಸೌಜನ್ಯಕ್ಕೆ ಅವರು ಬರದೇ ಹೋಗಿದ್ದರಿಂದ ಅಲ್ಲಿ ಇರ್ತಕ್ಕಂಥ ಜನರು ಸುಳ್ಳು ಸಂದೇಶವನ್ನು ನೀಡಿ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲ. ಇಂದು ನಗರದ ಸರ್ಕಾರಿ ಮಹಾವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಹಾಗೂ IQSC ಸಂಯುಕ್ತಾಶ್ರಯದಲ್ಲಿ ಒಂದು ದಿನದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರಾಂಶುಪಾಲರಾದ ಶಿವಯ್ಯಮ್ಮ ಅವರು ಮಾತನಾಡಿ, ಐಚ್ಛಿಕ ಇಂಗ್ಲಿಷ್ ವಿದ್ಯಾರ್ಥಿಗಳು ಆಳವಾಗಿ ಅಧ್ಯಯನ ಮಾಡುವುದರ ಮೂಲಕ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂದರು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಹನುಮಗೌಡರವರು ಮಾತನಾಡುತ್ತಾ, ಇಂಗ್ಲಿಷ್ ವಿದ್ಯಾರ್ಥಿಗಳು ಸಾಹಿತ್ಯವನ್ನು ಮನಪೂರ್ವಕವಾಗಿ ಅಧ್ಯಯನ ಮಾಡಿದರೆ ಅದು ನಿಮಗೆ ಉಜ್ವಲ ಭವಿಷ್ಯವನ್ನು ರೂಪಿಸುತ್ತದೆ ಎಂದರು. ಈ ವಿಶೇಷ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾದ HD ಹಳ್ಳೂರು ಮಾತನಾಡುತ್ತಾ, ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಸಾಹಿತ್ಯ ಬೆಳೆದು ಬಂದ ದಾರಿ, ಅದರ ಬೆಳವಣಿಗೆಗೆ ಕೊಡುಗೆ ನೀಡಿದ ವಿಲಿಯಂ ಶೇಕ್ಸ್ಪಿಯರ್, ಮ್ಯಾಕ್ಬೆತ್ ಹಾಗೂ ಹಲವಾರು ಸಾಹಿತಿಗಳ ಕೊಡುಗೆಯ ಬಗೆಗೆ ವಿವರಣೆಯನ್ನು ನೀಡಿದರು. ಐಚ್ಛಿಕ ಇಂಗ್ಲಿಷ್ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಆಳವಾದ ಅಧ್ಯಯನ ಮಾಡುವುದರ ಜೊತೆಯಲ್ಲಿ ಬರವಣಿಗೆಯ ಕಡೆಗೆ ಗಮನವನ್ನು ನೀಡಿದಲ್ಲಿ ಆ ಭಾಗದ ದೊಡ್ಡ ಆಸ್ತಿಯಾಗುತ್ತೀರಿ ಎಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟನಾರಾಯಣ ಎಂ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಆಂಜನೇಯ ತುರ್ವಿಹಾಳ್ ಮಾತನಾಡಿ ವಿಭಾಗ ಬೆಳೆದು ಬಂದ ಹಾದಿಯನ್ನು ವಿವರಿಸಿದರು. ಈ ಕಾರ್ಯಕ್ರಮದಲ್ಲಿ ಬಸವರಾಜ ತಡ್ಕಲ್, ಸಿದ್ದಪ್ಪ, ಹುಸೇನಪ್ಪ, ಅಂಜುಮ್, ಮತೀನ್, ಬಸವರಾಜ್, ದೀಪಕ್, ಪರಶುರಾಮ್ ಕಟ್ಟಿಮನಿ ವೇದಿಕೆಯಲ್ಲಿದ್ದರು ಹಾಗೂ ಎಲ್ಲ ಐಚ್ಛಿಕ ಇಂಗ್ಲಿಷ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮತ್ತು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಇದೇ ಸಂದರ್ಭದಲ್ಲಿ ಸ್ವಾಗತಿಸಲಾಯಿತು. ಒಳ ಮೀಸಲಾತಿ ಜಾರಿಗಾಗಿ ಪ್ರಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಮಾದಿಗ ವಕೀಲರ ಬೃಹತ್ ಸಮಾವೇಶವನ್ನು ಡಿಸೆಂಬರ್ 14ರಂದು ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ವಕೀಲರಾದ ಶೇಖರಪ್ಪ ದುಮಿತಿ ಹೇಳಿದರು. ಈಗಾಗಲೇ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಕುರಿತು ಮಹತ್ವದ ಆದೇಶ ಹೊರಡಿಸಿ ಒಳ ಮೀಸಲಾತಿ ಜಾರಿಗೆ ರಾಜ್ಯ ಸರ್ಕಾರಗಳಿಗೆ ಪರಮ ಅಧಿಕಾರ ನೀಡಿದ್ದು, ಆದರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗಾಗಿ ಮೀಸೆ ಎಣಿಸುತ್ತಿದ್ದಾರೆ. ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ರಚಿಸಿದ್ದೇ ಕಾಂಗ್ರೆಸ್ ಸರ್ಕಾರ.
ಆದರೆ ಈಗ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ತೀರ್ಪನ್ನು ಎತ್ತಿ ಹಿಡಿದರೂ ಕೂಡ ಇವರು ಜಾರಿ ಮಾಡುತ್ತಿಲ್ಲ. ಇದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿ ಚಿತ್ರದುರ್ಗದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ವಕೀಲರು ಭಾಗವಹಿಸಬೇಕೆಂದು ಹೇಳಿದರು. ಈ ವೇಳೆ ವಕೀಲರಾದ ಬಾಲಸ್ವಾಮಿ ಜಾಲವಾಡಿಗಿ, ಸಾಲಮನ್ ಬಿ, ಜಗದೀಶ್ ಸುಕಲ್ಪೇಟೆ, ನಿರ್ಪಾದಪ್ಪ ಬೊಮ್ಮನಾಳ್, ಲಕ್ಷ್ಮೀ ಎಡಿಗೆಬಾಳ್ ಕ್ಯಾಂಪ್, ಸಣ್ಣ ದುರ್ಗಪ್ಪ ಜವಳಗೆರ, ಪರಮೇಶಪ್ಪ, ಹನುಮರೆಡ್ಡಿ ಹುಲ್ಲೆ ಸೇರಿದಂತೆ ಅನೇಕ ವಕೀಲರು ಇದ್ದರು. ಕರ್ನಾಟಕದಲ್ಲಿ ಸರಿಸುಮಾರು 30 ವರ್ಷಗಳಿಂದ ಎಲ್ಲ ದಲಿತ ಪರ ಸಂಘಟನೆಗಳು ಒಳ ಮೀಸಲಾತಿ ಜಾರಿಯಾಗಬೇಕೆನ್ನೋ ಒಂದು ಉದ್ದೇಶವನ್ನ ಎಲ್ಲ ಸರ್ಕಾರಗಳಿಗೆ ಒತ್ತಾಯ ಮಾಡಿಕೊಂಡು ಬಂದಿದ್ದರೂ ಕೂಡ ಅದು ಯಾವುದೋ ಒಂದು ನೆಪವೊಡ್ಡಿ ಬಿಜೆಪಿಯವರು ಕಾಂಗ್ರೆಸ್ನ ಮೇಲೆ, ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಒತ್ತಾಗ್ತಾ ಇದ್ರು. ಆದರೆ ಇತ್ತೀಚೆಗೆ ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯದಂತೆ ಸರ್ವೋಚ್ಚ ನ್ಯಾಯಾಲಯ 7 ಜನ ನ್ಯಾಯಾಧೀಶರನ್ನೊಳಗೊಂಡ ಪೀಠ ಈ ಒಂದು ಒಳ ಮೀಸಲಾತಿ ಜಾರಿ ಮಾಡುವುದನ್ನು ಆಯಾ ರಾಜ್ಯಗಳಿಗೆ ಬಿಟ್ಟಿರ್ತಕ್ಕಂಥ ಒಂದು ವಿಷಯ. ಆಯಾ ರಾಜ್ಯಗಳು ತಮ್ಮ ಒಂದು ಅನುಗುಣವಾಗಿ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಬಹುದಂತ ಒಂದು 7 ಸದಸ್ಯರಲ್ಲಿ 6 ಜನ ನ್ಯಾಯಮೂರ್ತಿಗಳು ಒಪ್ಪಿಗೆ ಸೂಚಿಸಿ ಈ ಒಂದು ತೀರ್ಪನ್ನು ನೀಡಿದ್ದಾರೆ. ಇದು ಐತಿಹಾಸಿಕ ತೀರ್ಪು. ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ತಾಲೂಕಾ ಸಮಿತಿಯಿಂದ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವೆಂಕಟೇಶ್ ರಾಗಿಲ್ಪರ್ವಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ತಾಲೂಕು ವಾಲ್ಮೀಕಿ ನಾಯಕ ಸಮಾಜದಿಂದ ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಂಡಿದ್ದು, ಪೋಷಕ ಸದಸ್ಯತ್ವ 25,000, ದಾನಿಗಳ ಸದಸ್ಯತ್ವ 11,000, ಅಜೀಬ ಸದಸ್ಯತ್ವ 5,000 ಒಳಗೊಂಡಂತೆ ತ್ರೈವಾರ್ಷಿಕ ಸದಸ್ಯತ್ವ ಪಡೆಯಲು 1,000 ನಿಗದಿ ಮಾಡಿದ್ದು, ಸಂಘದ ಸದಸ್ಯತ್ವ ಪಡೆಯುವವರು ನಾಯಕ ಸಮುದಾಯಕ್ಕೆ ಸೇರಿರಬೇಕು, ಬೈಲಾ ನಿಬಂಧನೆಗಳಿಗೆ ಬದ್ಧರಾಗಿರಬೇಕು, ಸಂಘದ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ತಪ್ಪದೆ ಭಾಗವಹಿಸಬೇಕು, ಆಸಕ್ತವುಳ್ಳವರು ಶಿವನಗರದಲ್ಲಿರುವ ವಾಲ್ಮೀಕಿ ಸಮುದಾಯ ಭವನದಲ್ಲಿ ನೋಂದಣಿ ಕಚೇರಿ ಪ್ರಾರಂಭಿಸಿದ್ದು, ಅಗತ್ಯ ದಾಖಲೆಗಳೊಂದಿಗೆ ಸದಸ್ಯತ್ವ ಪಡೆಯಲು ಕರೆ ನೀಡಿದರು. ಈ ವೇಳೆ ದೇವೇಂದ್ರಪ್ಪ ನಾಯಕ ಯಾಪಲ್ಪರ್ವಿ, ಅಯ್ಯನಗೌಡ ಐನೂರು, ಕರೇಗೌಡ ಕುರ್ಕುಂದಿ, ಕುಪೇಂದ್ರ ನಾಯಕ ಯಡಿಗಿನಾಳ್, ಕನಕಪ್ಪ ನಾಯಕ್, ಬಸವರಾಜ್ ಬುರ್ಲಿ, ರಮೇಶ್ ಬೆಳಗುರ್ಕಿ, ವಿಶ್ವನಾಥ್ ಗೋನಾರ್, ಮಲ್ಲಯ್ಯ ಮ್ಯಾಕಲ್ ಗೋನ್ವಾರ್ ಸೇರಿದಂತೆ ಅನೇಕರಿದ್ದರು. ತಾಲೂಕು ವಾಲ್ಮೀಕಿ ನಾಯಕ ಸಮಾಜ ಇದರ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮ ನಡೆಯುತ್ತಿದ್ದು, ತಾಲೂಕಿನ ನಾಯಕ ಸಮಾಜದ ಬಂಧುಗಳು ತಪ್ಪದೇ ಸದಸ್ಯತ್ವ ಹೊಂದಿ ಸಮಾಜದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ತಮ್ಮಲ್ಲಿ ವಿನಂತಿ ಅಂತೇಳಿ ಈ ರೀತಿ 4 ಹಂತದಲ್ಲಿ ಸದಸ್ಯತ್ವ ಇದ್ದು, ನಂಬರ್ 1 ಈ ಪೋಷಕ ಸದಸ್ಯತ್ವ ಅಂತೇಳಿ ಮಾಡಿದ್ವಿ, ಅದಕ್ಕೆ 25,000 ಇದೆ. ಆಮೇಲೆ 2ನೇದಾಗಿ 11,000 ದಾನಿಗಳ ಸದಸ್ಯತ್ವ ಇದೆ. 3ನೇದಾಗಿ 5,000 ಅಜೀವ ಸದಸ್ಯತ್ವ ಅಂತ ಇದೆ. ಮತ್ತು ತ್ರೈಮಾಸಿಕ ಪ್ರತಿ 3 ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡತಕ್ಕಂಥ ಸದಸ್ಯತ್ವ ಅದಕ್ಕೆ 1,000 ರೂಪಾಯಿ ಇದೆ. ಮತ್ತೆ ಈ ಒಂದು ಸದಸ್ಯತ್ವ ಅಡಿಯಲ್ಲಿ ಕೂಡ ಎಲೆಕ್ಟೆಡ್ ಆಗಿ ಮೆಂಬರ್ಗಳು ಹೇಗಿರ್ತಾರೆ ಅನ್ನೋದು ಕೂಡ ನಾವು ಇದರಲ್ಲಿ ಮೆನ್ಷನ್ ಮಾಡಿದ್ವಿ. ಒಂದೇನಂದ್ರೆ ಈ ಪೋಷಕ ಸದಸ್ಯತ್ವ ಅಡಿಯಲ್ಲಿ 5 ಜನ ಎಕ್ಸಿಕ್ಯೂಟಿವ್ ಕಮಿಟಿಗೆ ಬರ್ತಾ ಇದ್ದಾರೆ. ಮತ್ತೆ ಆಮೇಲೆ ದಾನಿಗಳ ಸದಸ್ಯತ್ವದಿಂದ ಕೂಡ 5 ಜನ ಬರ್ತಾರೆ. ಆಮೇಲೆ ಅಜೀವ ಸದಸ್ಯತ್ವದಿಂದ 10 ಜನ ಬರ್ತಾರೆ, ಅದರಲ್ಲಿ 3 ಜನ ಮಹಿಳೆಯರಿರ್ತಾರೆ. ಆಮೇಲೆ ತ್ರೈವಾರ್ಷಿಕ ಸದಸ್ಯತ್ವದಿಂದ ಒಟ್ಟು 7 ಜನ ಬರ್ತಾರೆ, ಅಲ್ಲಿ ಒಬ್ರು ಮಹಿಳೆ ಇರುತ್ತಾರೆ. ಒಟ್ಟಾರೆ 27 ಎಕ್ಸಿಕ್ಯೂಟಿವ್ ಕಮಿಟಿ ಇದರಲ್ಲಿ ಆಗುತ್ತೆ. ನಾವು ಕಾಮನ್ ಸದಸ್ಯರು ಎಷ್ಟು ಸಂಖ್ಯೆ ಬರ್ತಾರೆ ಅನ್ನೋದ್ರ ಮೇಲೆ ನಾವು ಹೇಗೆ ನೆಟ್ವರ್ಕ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಎಕ್ಸಿಕ್ಯೂಟಿವ್ ಕಮಿಟಿ ಬರ್ತದೆ. ಎಕ್ಸಿಕ್ಯೂಟಿವ್ ಕಮಿಟಿ ಆಧಾರದ ಮೇಲೆ ಪುನಃ ಅಧ್ಯಕ್ಷರು ನಮ್ಮ ಪದಾಧಿಕಾರಿಗಳ ಸಿಸ್ಟಮ್ ಏನಿದೆ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸಾಮಾನ್ಯ ಷರತ್ತುಗಳು ಈ ರೀತಿ ಇದಾವೆ. ಈ ಸದಸ್ಯತ್ವ ಅಭಿಯಾನವು ಇದೇ ತಿಂಗಳಿಂದ ಸ್ಟಾರ್ಟ್ ಆಗಿ 8/3/2025 ನಾವು ಆರಂಭ ಇಟ್ಟಿದ್ದೀವಿ. ಈ ಸದಸ್ಯತ್ವ 3 ಅವಧಿವರೆಗೆ ಸದಸ್ಯತ್ವ ನೋಂದಣಿ. ಮತ್ತೆ ಏನಾದ್ರು ಇವಾಗೇನು ಸದಸ್ಯತ್ವ ಮಾಡ್ತಿದ್ವಿ, ಇದು ಮುಗಿದ ಮೇಲೆ ಮತ್ತೆ ತಗೊಳ್ಳೋದಿಲ್ಲ. ಮತ್ತೆ ಮಧ್ಯ ಬಂದು ನಾವು ಸದಸ್ಯತ್ವ ಏನಾದ್ರು ಮಾಡ್ತೀವಿ ಅಂತಂದ್ರೆ ತಗೊಳ್ಳೋದಿಲ್ಲ. ಪುನಃ ಮತ್ತೆ 3 ವರ್ಷ ಮುಗಿದ ಮೇಲೆ ನಾವು ಹೊಸ ಸದಸ್ಯತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಸದಸ್ಯರು ಆಗುವವರು ಯಾರಂದ್ರೆ ಓನ್ಲಿ ನಾಯಕ ಸಮಾಜದವರು ಮಾತ್ರ ಇದು ಸದಸ್ಯತ್ವ ಆಗಬೇಕಾಗಿದೆ. ಆಮೇಲೆ ಸದಸ್ಯರ ಆಗುವವರು ಬೈಲಾ ನಿಬಂಧನೆಗಳಿಗೆ ಒಳಪಟ್ಟಿರಬೇಕು, ಸಭೆ ಸಮಾರಂಭಗಳಿಗೆ ತಪ್ಪದೆ ಭಾಗವಹಿಸಬೇಕು. ಆಮೇಲೆ ಹೊಸದಾಗಿ ಏನಾದರೂ ತಗೊಳ್ಬೇಕಾದ್ರೆ ತ್ರೈವಾರ್ಷಿಕ ಸದಸ್ಯತ್ವ ಮತ್ತೆ ಪುನಃ 3 ವರ್ಷಗಳ ನಂತರ ತಗೊಳ್ಬೇಕಾಗಿದೆ. ಕರ್ನಾಟಕ ಪ್ರಾಂತ ರೈತ ಸಂಘ KPARS ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ ಯಶವಂತ್ ಅವರು ಇಂದು ಸಿಂಧನೂರು ತಾಲೂಕಿಗೆ ಭೇಟಿ ಕೊಟ್ಟು ತುಂಗಭದ್ರಾ 46ನೇ ಉಪನಾಲಾ ಪರಿಸ್ಥಿತಿಯನ್ನು ಖುದ್ದು ಅವಲೋಕಿಸಿ ಶೀಘ್ರ ದುರಸ್ತಿಗೆ ಅಗತ್ಯ ಹಣ ಬಿಡುಗಡೆ ಮಾಡುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು.
ಕರ್ನಾಟಕ ಪ್ರಾಂತ ರೈತ ಸಂಘ ಸಿಂಧನೂರು ತಾಲೂಕು ಸಮಿತಿ ಮನವಿಯ ಮೇರೆಗೆ ಇಂದು ಸಿಂಧನೂರಿಗೆ ಭೇಟಿ ನೀಡಿದ್ದ ಅವರು ದೇವರಗುಡಿ, ಚಿರತನಾಳ್, ನಿಡುಗೋಡಿ, ತಿಳಿಗೋಡಿ ಹಾದಿಯ 46ನೇ ಉಪನಾಲ ಉದ್ದಕ್ಕೂ ಖುದ್ದು ಭೇಟಿ ನೀಡಿ ನಾಲಾ ದುಸ್ಥಿತಿಯನ್ನು ವಿವರವಾಗಿ ಅವಲೋಕಿಸಿದರು. ಈ ಭೇಟಿಯ ಜೊತೆಗಿದ್ದ KPRS ತಾಲೂಕಾಧ್ಯಕ್ಷ ಬಸವಂತರಾಯ್, ಪೊಲೀಸ್ ಪಾಟೀಲ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಶರಣಪ್ಪ, ವೀರೇಶ್ ಪಾಟೀಲ್, ಪಂಪನಗೌಡ ಮುಂತಾದವರು ಕಳೆದ 20 ವರ್ಷಗಳಿಂದ ಕೊನೆ ಭಾಗದ ಗ್ರಾಮಗಳಾದ ದೇವರಗುಡಿ, ಚಿರತನಾಳ್, ದೊಣ್ಣಿ ಕ್ಯಾಂಪ್ ಗ್ರಾಮಗಳಿಗೆ ಬೇಸಾಯಕ್ಕೆ ನೀರು ತಲುಪುತ್ತಿಲ್ಲ. ನೀರಾವರಿ ಕಂದಾಯ ಪಾವತಿಸುವ ನೀರಾವರಿ ಕಾಲುವೆ ಕಳಪೆ ನಿರ್ವಹಣೆಯಿಂದ ಪ್ರತಿ ವರ್ಷ ಬೆಳೆ ನಷ್ಟ ಅನುಭವಿಸುತ್ತಿದ್ದೇವೆ ಎಂದು ತಮ್ಮ ಕಷ್ಟಗಳನ್ನು ವಿವರಿಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘ ಸಿಂಧನೂರು ತಾಲೂಕು ಅಧ್ಯಕ್ಷ ಬಸವಂತರಾಯ್ ಕಲ್ಲೂರ್ ಜುಲೈ ತಿಂಗಳಲ್ಲೇ ನೀರಾವರಿ ಇಲಾಖೆಯಿಂದ ಕಾಲುವೆ ದುರಸ್ತಿಗೆ ಅಂದಾಜು ಪಟ್ಟಿ ಸಲ್ಲಿಸಿದ್ದರೂ ಕೂಡ ನೀರಾವರಿ ಇಲಾಖೆ ಹಾಗೂ ಜಿಲ್ಲಾಡಳಿತ ನಿರ್ಲಕ್ಷ್ಯದಿಂದ ದುರಸ್ತಿ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ಶಾಸಕ ಅಂಪನಗೌಡ ಬಾದರ್ಲಿ ಕೂಡಲೇ ಈ ಕಾಮಗಾರಿಗೆ ಅಗತ್ಯ ಹಣ ಬಿಡುಗಡೆ ಮಾಡಿಸಬೇಕೆಂದು ಆಗ್ರಹಿಸಿದರು. KPRS ರಾಜ್ಯ ಪ್ರಧಾನ ಕಾರ್ಯದರ್ಶಿ T. ಯಶವಂತರವರು ನಾಲಾ ರೈತರ ಹವಾಹಾಲು ಆಲಿಸಿ ಶಾಸಕರು ಹಾಗೂ ಸಂಬಂಧಿಸಿದ ಇಂಜಿನಿಯರ್ ಜೊತೆ ಫೋನ್ನಲ್ಲಿ ಮಾತನಾಡಿ ಆದ್ಯತೆಯ ಮೇಲೆ ಈ ರೈತರ ಸಮಸ್ಯೆ ಪರಿಹರಿಸದಿದ್ದರೆ ಸಿಂಧನೂರು ರೈತರ ಸಮಸ್ಯೆಯನ್ನು ರಾಜ್ಯ ಮಟ್ಟದ ವಿಷಯವಾಗಿ ಪರಿಗಣಿಸಲಾಗುತ್ತದೆ ಎಂದು ಎಚ್ಚರಿಸಿದರು. ಈ ಒಂದು 46ರಲ್ಲಿ ಬರ್ತಕ್ಕಂಥ ಸಿನ್ನೂರು ತಾಲೂಕಿನಲ್ಲಿ ಉಪಕಾಲುವೆಯಲ್ಲಿ ನವಲಿ ನಾಗಭೂಷಣ ಅವರ ಹೊಲದ ಹತ್ತಿರ ಒಂದು PO ಇದೆ. ಇದು ಅನಧಿಕೃತ PO. ಇದು ರೆಕಾರ್ಡ್ನಲ್ಲಿ ನಾವು ಎಲ್ಲಿ ಹುಡುಕಿದ್ರು ಈ PO ಸಿಗೋದಿಲ್ಲ. ಇದನ್ನ ಅನಧಿಕೃತವಾಗಿ ಹಾಕೊಂಡು ಕಮಾಂಡ್ ಏರಿಯಾ ಇಲ್ಲ, ಇಲ್ಲಿ ಕಮಾಂಡ್ ಏರಿಯಾ ಇಲ್ಲದ್ರೂ ಕೂಡ ಈ ಪೈಪನ್ನು ಹಾಕೊಂಡು ನೀರನ್ನ ತಗೊಳ್ತಾ ಇದ್ದಾರೆ. ಇದ್ರ ವಿರುದ್ಧವಾಗಿ ನಾವು ಅಲ್ಲೇ ಜುಲೈ ತಿಂಗಳದಾಗ ನಾವು ಅಧಿಕಾರಿಗಳಿಗೆ ಮನವಿಪತ್ರ ಕೊಟ್ಟರು ಸಹಿತವಾಗಿ ಇದ್ರ ಬಗ್ಗೆ ಯಾವುದೇ ಒಂದು ಕ್ರಮ ತೆಗೆದುಕೊಂಡಿಲ್ಲ. ಅದಕ್ಕೆ ಇದನ್ನ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು MLA MP ಗಳಿಗೆ ಇದಕ್ಕೊಂದು ಇತ್ಯರ್ಥ ಕಾಣಿಸಿ ಇದು ಕಮಾಂಡ್ ಏರಿಯಾ ಅಲ್ಲದ್ರಿಂದ ಈ ಪೈಪನ್ನು ಮುಚ್ಚಿಸಿ ಮುಂದಿನ ರೈತರಿಗೆ ಅನುಕೂಲ ಮಾಡಬೇಕಂತೇಳಿ ಪ್ರಾಂತ ರೈತ ಸಂಘದ ಕಡೆಯಿಂದ ನಾನು ಒತ್ತಾಯಿಸ್ತೇನೆ. ಕಳೆದ 10 ವರ್ಷದಿಂದ ಈ ಕಾಲುವೆ ದುರಸ್ತಿ ಮಾಡಬೇಕು ಅಂದರೆ ಇಲ್ಲಿ MLA, ಜನಪ್ರತಿನಿಧಿಗಳು, MP ಮತ್ತು ನೀರಾವರಿ ಇಲಾಖೆ ಇಂಜಿನಿಯರ್ಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಈ ಭಾಗದ ಎಲ್ಲ ರೈತರು ಕರ್ನಾಟಕ ಪ್ರಾಂತ ರೈತ ಸಂಘದ ಮುಂದೆ ನಾವು ಈ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಅಂತ ಅಹವಾಲು ತಂದ ಕಾರಣಕ್ಕಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ನಾನು ಈ ಹಳ್ಳಿಗಳ ರೈತರು ಮತ್ತು ಈ ಕಾಲುವೆ ಸಂಬಂಧಪಟ್ಟಂಥ ಸಮಸ್ಯೆಯನ್ನು ಖುದ್ದು ನೋಡೋದಕ್ಕೆ ಬಂದಿದ್ದೀನಿ. ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಇಲ್ಲಿಯ ಶಾಸಕರಾಗಿರ್ತಕ್ಕಂಥ ಅಂಪನಗೌಡ ಬಾದರ್ಲಿ ಅವ್ರನ್ನ ಮತ್ತು ನೀರಾವರಿ ಇಲಾಖೆ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಅಸಿಸ್ಟೆಂಟ್ ಇಂಜಿನಿಯರು, ಸೂಪರಿಂಟೆಂಡೆಂಟ್ ಇಂಜಿನಿಯರ್ನ, ಈ ಭಾಗದ ಸೂಪರಿಂಟೆಂಡೆಂಟ್ ಇಂಜಿನಿಯರ್ನ ಮತ್ತು ಎಲ್ಲ ಜನಪ್ರತಿನಿಧಿಗಳನ್ನ ನಾನು ಒತ್ತಾಯಿಸ್ತಾ ಇದ್ದೀನಿ. ತಹಸೀಲ್ದಾರು ಈ ಕೂಡಲೇ ಏನು ನೀರಾವರಿ ಇಲಾಖೆಯವರು ಏನು ಅವರು ಹಣ ಬಿಡುಗಡೆ ಕೋರಿ ಒಂದು ಎಸ್ಟಿಮೇಟ್ನ ಕಳಿಸಿದಾರೋ ಆ ಎಸ್ಟಿಮೇಟು ಗೆ ಹಣ ಬಿಡುಗಡೆ ಆಗುವಂತೆ ಒಂದು ಒತ್ತಡ ಹಾಕುವಂಥ ಒಂದು ಕೋರಿಕೆ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಈ ಸಿಂಧನೂರು ತಹಸೀಲ್ದಾರ್ಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಕೊನೆಗೂ ಸ್ವಾತಂತ್ರ್ಯ ಬಂದು 77 ವರ್ಷಗಳ ನಂತರ ಮೊದಲ ಬಾರಿಗೆ ಸಿಂಧನೂರು ಪಟ್ಟಣದಿಂದ 40 ಕಿಲೋಮೀಟರ್ ಅಂತರದಲ್ಲಿರುವ ರತ್ನಾಪುರ ಹಟ್ಟಿ ಗ್ರಾಮಕ್ಕೆ ಶುಕ್ರವಾರ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ ಬಂದಿದ್ದು ಗ್ರಾಮಸ್ಥರಲ್ಲಿ ಹರ್ಷದ ಹೊನಲು ಹರಿಯುವಂತೆ ಮಾಡಿತು. ಗ್ರಾಮಸ್ಥರು ಬಸ್ ಸೌಲಭ್ಯ ಇಲ್ಲದಿರುವ ಕುರಿತು ರೈತ ಸಂಘದ ಜಿಲ್ಲಾಧ್ಯಕ್ಷ ಶರಣಪ್ಪ ಮರಳಿ ಅವರ ಗಮನ ಸೆಳೆದಿದ್ದರು. ಗ್ರಾಮಸ್ಥರಿಗೆ ಶರಣಪ್ಪ ಮರಳಿ ಜಿಲ್ಲಾಧ್ಯಕ್ಷ ಭರವಸೆ ನೀಡಿದಂತೆ ಅವರು ಸಾರಿಗೆ ಸಂಸ್ಥೆಯ ಘಟಕದ ವ್ಯವಸ್ಥಾಪಕರೊಂದಿಗೆ ಮಾತನಾಡಿ ಶುಕ್ರವಾರ ಗ್ರಾಮಕ್ಕೆ ಬಸ್ ಓಡಿಸುವ ವ್ಯವಸ್ಥೆ ಮಾಡಿ ಬೇಡಿಕೆಗೆ ಸ್ಪಂದಿಸಿರುವುದು ಅಧಿಕಾರಿಗಳ ಮೇಲಿನ ಭರವಸೆ ಇಮ್ಮಡಿಗೊಳಿಸಿದಂತಾಗಿದೆ. ಮೊದಲ ಬಾರಿಗೆ ಗ್ರಾಮಕ್ಕೆ ಬಂದ ಬಸ್ಗೆ ಗ್ರಾಮಸ್ಥರು ಹರ್ಷದಿಂದಲೇ ವಿಶೇಷ ಪೂಜೆ ಸಲ್ಲಿಸಿ ಸ್ವಾಗತಿಸಿಕೊಂಡರು. ಈ ವೇಳೆ ವೆಂಕಟೇಶ್ ಎಸ್ ರತ್ನಾಪುರ ಹಟ್ಟಿ ತಾಲೂಕು ಅಧ್ಯಕ್ಷ ಮಾತನಾಡಿ ಗ್ರಾಮಸ್ಥರು ಹೇಳಿದ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿರುವ ಭಾಗ್ಯ ಘಟಕದ ವ್ಯವಸ್ಥಾಪಕರಿಗೆ ಗ್ರಾಮಸ್ಥರ ಪರವಾಗಿ ಅಭಿನಂದಿಸುವುದಾಗಿ ತಿಳಿಸಿದರು. ಈ ಕುರಿತು ಸಿಂಧನೂರು ಸಾರಿಗೆ ಘಟಕದ ವ್ಯವಸ್ಥಾಪಕ ಪ್ರಕಾಶ್ ದೊಡ್ಡಮನಿ ಅವರು ಮಾತನಾಡಿ ರತ್ನಾಪುರ ಹಟ್ಟಿ ಗ್ರಾಮಸ್ಥರ ಮನವಿ ಮೇರೆಗೆ ನಿತ್ಯ ಬೆಳಗ್ಗೆ 9 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ 2 ಬಸ್ ಓಡಿಸಲಾಗುತ್ತದೆ. ಗ್ರಾಮಸ್ಥರು ಇದರ ಸದ್ಬಳಕೆ ಮಾಡಿಕೊಂಡು ಸಾರಿಗೆ ಸಂಸ್ಥೆಗೆ ಆದಾಯ ತೋರಿಸಿ ಬಸ್ ನಿರಂತರವಾಗಿ ಸಂಚಾರ ನಡೆಸುವಂತೆ ನೋಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶರಣಪ್ಪ ಮರಳಿ ಸುಲ್ತಾನ್ಪುರ್, ವೆಂಕಟೇಶ್ ಎಸ್ ರತ್ನಾಪುರ ಹಟ್ಟಿ, ರಾಮಯ್ಯ ಜವಳಗೇರ, ನರಿಯಪ್ಪ ಪೂಜಾರಿ, ಸಂಚಾರಿ ನಿರೀಕ್ಷಕರಾದ ಕಾಳಿದಾಸ್, ಗುರುರಾಜ್ ರತ್ನಾಪುರ ಹಟ್ಟಿ, ಹನುಮಂತ ಸೂಜಿ, ಯಂಕಪ್ಪ ಹಳೆಪೇಟಿ,
ಗಿಡ್ಡಪ್ಪ ನರಿಯರ್, ಗಿಡ್ಡಪ್ಪ ಕಲ್ಲೂರ್ ಸೇರಿದಂತೆ ಚಾಲಕ, ನಿರ್ವಾಹಕರು, ಊರಿನ ಹಿರಿಯರು, ಮಹಿಳೆಯರು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇಂದು ರಾಯಚೂರಿನ ಕನ್ನಡ ಭವನದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಹಾಗೂ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ನಾಡೋಜ ಡಾಕ್ಟರ್ ಶಾಂತರಸ ಹೆಂಬರಾಳು ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ಅಲ್ಲಮ ಪ್ರಭು ಬೆಟ್ಟದೂರ್ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಎಲ್.ಎನ್. ಮುಕುಂದರಾಜ್ ವಹಿಸಿದ್ದರು. ನಂತರ 3 ಗೋಷ್ಠಿಗಳು ಜರುಗಿದವು. ಈ ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನು ನೋಡಲು ತಾವು ರವಿವಾರದವರೆಗೆ ಕಾಯಬೇಕು. ಸಂಪೂರ್ಣ ವಿವರ ಎಸ್ ನ್ಯೂಸ್ ಚಾನಲ್ ಯೂಟ್ಯೂಬ್ನಲ್ಲಿ ರವಿವಾರ ಬಿತ್ತರವಾಗಲಿದೆ. ತಪ್ಪದೇ ವೀಕ್ಷಿಸಿ. ಪ್ರಜಾವಾಣಿಯ ವರದಿಗಾರರು ಇವತ್ತು ಅವರು ಇಲ್ಲ, ಅವ್ರು ನೆನೆಸ್ಕೊಳ್ಬೇಕು. ಅವರು ಬಹಳ ದೊಡ್ಡ ಸಾಥ್ ಕೊಟ್ಟರು. ಇಲ್ಲಿಯ ಪತ್ರಿಕಾಕರ್ತರು ಅವರಿಗೆಲ್ಲ ಬೆಂಗಾವಲಾಗಿ ನಿಂತು ಶಾಂತರಸರ ಒಟ್ಟಿ ಧ್ವನಿಗೆ ನಮ್ಮ ಭಾಗದ ಒಂದು ಧ್ವನಿ ಅನ್ನುವಂತೆ ಎಲ್ಲೆಡೆಯಲ್ಲಿ ಪರಿಗಣಿತವಾಯಿತು. ಇವೆಲ್ಲದರ ಪ್ರೇರಣೆಯಿಂದ ಇವತ್ತು ನಾವು ಕರ್ನಾಟಕ ಸಾಹಿತ್ಯ ಲೋಕದಲ್ಲಿ ಸ್ವಲ್ಪ ಮಟ್ಟಿಗಿನ ಪ್ರಾತಿನಿಧ್ಯ ಸಿಗ್ತಾ ಇದ್ದರೆ ಅದಕ್ಕೆ ಮೂಲ ಕಾರಣ ಶಾಂತರಸರು ಅಂತ ನಾನು ಶಾಂತರಸರು ಮತ್ತು ಸಂಗಡಿಗರ ಸಮಿತಿ ಅಂತ ಹೇಳಿ ನಾನು ವಿರಮಿಸುತ್ತೇನೆ. ನಮಸ್ಕಾರ. ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳಗಾವಿಯಲ್ಲಿ ಲಾಠಿ ಚಾರ್ಜ್ ಖಂಡಿಸಿ ಪಂಚಮಶಾಲಿ ಸಮಾಜದಿಂದ ಪ್ರತಿಭಟನೆ. ಸರ್ಕಾರಿ ಪದವಿ ಕಾಲೇಜಿನಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಒಳ ಮೀಸಲಾತಿ ಜಾರಿಗಾಗಿ ಚಿತ್ರದುರ್ಗದಲ್ಲಿ ವಕೀಲರ ಸಮಾವೇಶ. ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಮಾಜದಿಂದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಕರೆ. ಸಿಂಧನೂರು ತಾಲೂಕು ನೀರಾವರಿ ನಾಲಾ ಪರಿಸ್ಥಿತಿ ಅವಲೋಕಿಸಿದ ರೈತ ನಾಯಕ ಟಿ ಯಶವಂತ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.